ಮರಾಠಿಯಲ್ಲಿ ಮಾತನಾಡಿಲ್ಲ ಎಂದು ಬೆಳಗಾವಿಯ ಸುಳೇಬಾವಿಯಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ಗೆ ಥಳಿಸಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವತಿಗೆ ಟಿಕೆಟ್ ಕೊಡಲು ಆಧಾರ್ ಕಾರ್ಡ್ ತೋರಿಸುವಂತೆ ಕಂಡಕ್ಟರ್ ಕೇಳಿದ್ದಾರೆ. ಈ ವೇಳೆ ಯುವತಿ ಜೊತೆ ಇದ್ದ ಯುವಕ ಮರಾಠಿಯಲ್ಲಿ ಮಾತನಾಡುವಂತೆ ಕಂಡಕ್ಟರ್ಗೆ ಒತ್ತಾಯಿಸಿದ್ದ. ಬಳಿಕ ಮಾತಿನ ಚಕಮಕಿ ನಡೆಸಿ ಸ್ನೇಹಿತರನ್ನ ಕರೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಂಡಕ್ಟರ್ ದೂರಿನನ್ವಯ 4 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಹೌದು ಸರ್, ಒಂದೇ ಜಾತಿ ಐತೆ ಸರ್. ಇದು ಮರಾಠಿ ಸರ್, ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನಿಮ್ಮ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ರು. ನೀನು ಶಾಣೆ ಇದೆ ಹುಚ್ಚದಂತ ಎಷ್ಟು ಅಂದಿದ್ದೆ, ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಆಮೇಲೆ ಆ ಕೂತ ಹುಡುಗ ನೀನು ಊರಿಗೆ ಬರಲಿ, ಬಾಳೆಕುಂದ್ರಿಗೆ ಬರಲಿ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್, ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ, ಎಲ್ಲ ತಲೆಗೆ ಹೊಡ್ತೀವಿ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯಿಂದ ನಿರ್ವಾಹಕನ ಮೇಲೆ ಪೋಕ್ಸೋ ಪ್ರಕರಣ ದಾಖಲು ಮಾಡಲಾಗಿದೆ. ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೇಕಂತನೇ ಮರಾಠಿಗರಿಂದ ನನ್ನ ವಿರುದ್ಧ ಪಿತೂರಿ ನಡೆಸಿ ಈ ಕೇಸ್ ದಾಖಲಿಸಿದ್ದಾರೆ ಅಂತ ಕಂಡಕ್ಟರ್ ಮಹಾದೇವಪ್ಪ ಬೇಸರ ವ್ಯಕ್ತಪಡಿಸಿದ್ರು. ನೋಡ್ರಿ, ಬಸ್ ಒಳಗೆ ಒಂದು 5-6ರಿಂದ 7 ಜನ ಒಳಗಡೆ ಹತ್ತಿ ಬಂದಿದ್ರು ಅವರು. ಮತ್ತೆ ಕೆಳಗಡೆನೂ ನಿಂತ್ಕೊಂಡಿದ್ರು ಅವರು, ಸಾಕಷ್ಟು ಜನ. ನನಗೆ ಇಳಿಯೋಕ್ಕೂ ಕೊಡೋರು ಅವರು. ಅಷ್ಟು ಜನ ನನಗೆ ದುಗಿಸಾಡಿ ಒದಿದು ಬಡಿದು ಎಲ್ಲ ಭಾಳ ಮಾಡಿದ್ದಾರೆ. ತೀರ್ಮಾನ ಮಾಡಿಕಿಂದ ನಮ್ಗೆ ಆದದ್ದನ್ನು ನನ್ನ ತ್ರಾಸು ತಡ್ಕೊಳಕ್ಕೆ ಆಗಲಿಕ್ಕೆ ನಾನು MLC ಮಾಡಿಕೊಂಡು ನಾನು FIR ಮಾಡಿದ್ದೀನಿ ಸರ್. ಅವ್ರ ಮೇಲೆ ಅವ್ರ ಊರನ್ನವ್ರು ಯಾರು ಬಿಡಿಸ್ಕೊಳ್ತಿಲ್ಲ ಸರ್. ಊರ ಬಸ್ನಲ್ಲಿ ಇದ್ದ ಹೆಣ್ಮಕ್ಳು ಮಾತ್ರ ಅವ್ರು ಬಿಡ್ರಿ ಬಡಿಬೇಡ ಅಂತ ಕೇಳಿದ್ರು. ಅವರು ಒಬ್ಬರ ಮೇಲೆ ಒಬ್ಬೊಬ್ಬರು ಬಂದು ಒದೆದು ಬಡಿದು ಸಿಕ್ಕಾಪಟ್ಟೆ ಮಾಡ್ತಿದ್ರು. ಈ ಥರ ಯಾರು ಕಾಕಿ ಬಟ್ಟೆ ಹಾಕೊಂಡವ್ರ ಮೇಲೆ ಯಾರ ಮೇಲೂ ಕೈ ಮಾಡಿರ್ಬಾರ್ದು. ಮತ್ತು ನೀವು ಮರಾಠಿ ಮಾತಾಡ್ಬೇಕಂತ ಹೇಳಿ ಈ ಥರ ದೌರ್ಜನ್ಯ ಮಾಡಿದ್ರೆ ಹೆಂಗೆ ರೀ? ಅವ್ರು ಈಗ ಬರೀ 2-3 ಜನ ಅರೆಸ್ಟ್ ಮಾಡಿದ್ರೆ ಅವರು ಇನ್ನೂ ಉಳ್ಕೋದವ್ರನ್ನೂ ಅರೆಸ್ಟ್ ಮಾಡಬೇಕು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಂದು ಬಾಳೆಕುಂದ್ರಿ ಕ್ರಾಸ್ ಬಳಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದು ಕಿತ್ತೂರು ಕರ್ನಾಟಕ ಸೇನೆ ಕರವೇ ಶಿವರಾಮೇಗೌಡ ಬಣ ಕಾರ್ಯಕರ್ತರು MES ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿದ್ರು. ಮರಿಹಾಳ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಮಹಾದೇವ, ತಳವಾರ, ವಾಜೀದ್ ಸೇರಿ 20ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಬೆಳಗಾವಿಯ ಕಂಡಕ್ಟರ್ ಮೇಲಿನ ಹಲ್ಲೆಗೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿಯೂ ಖಂಡನೆ ವ್ಯಕ್ತವಾಗಿದೆ. ಘಟನೆಯನ್ನ ಖಂಡಿಸಿದ ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಕೊಪ್ಪಳದಲ್ಲಿಯೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಮರಾಠಿ ಮಾತನಾಡಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಖಂಡಿಸಿದ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಮರಾಠಿ ಪುಂಡರಿಗೆ ಎಚ್ಚರಿಕೆ ನೀಡಬೇಕು, ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರ ಮರಾಠಿಗರ ಬಂಧನಕ್ಕೆ MES ಪುಂಡರು ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಕೊಲ್ಹಾಪುರದಲ್ಲಿ ಶಿವಸೇನೆಯಿಂದ ಇವತ್ತು ಕರ್ನಾಟಕ ಸಾರಿಗೆ ಬಸ್ ಅನ್ನು ತಡೆದು ಪ್ರತಿಭಟನೆ ಮಾಡಿದ್ರು. KSRTC ಬಸ್ಗೆ ಭಗವದ್ ಧ್ವಜ ಕಟ್ಟಿ ಉದ್ಘಾಟನ ಮೆರೆದ್ರು. ಸದ್ಯ ಕೊಲ್ಲಾಪುರಕ್ಕೆ ತೆರಳುವ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದವರೆಗೆ ಮಾತ್ರ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ದಾರೆ. ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಮಾತನಾಡಲೇಬೇಕು. ಈ ರೀತಿ ಮಾತನಾಡಿದ್ದು ಸರಿಯಲ್ಲ. ಹಿಂದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬಹಳ ಗಲಾಟೆಯನ್ನ ಮಾಡೋರು. ಕನ್ನಡ ಬಾವುಟವನ್ನ ಹಾಕೋಕು ಕೂಡ ಬಿಡ್ತಿರ್ಲಿಲ್ಲ. ಪುಂಡಾಟಿಕೆಯನ್ನ ಮಾಡೋರನ್ನ ಗಡೀಪಾರು ಮಾಡಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಆಗ್ರಹಿಸಿದ್ರು. ಇನ್ನು ಕಂಡಕ್ಟರ್ ಮಹಾದೇವ್ ವಿರುದ್ಧ ಪೋಕ್ಸೋ ಕೇಸ್ ಬಗ್ಗೆ ಮಾತನಾಡಿ ಅದು ಬೋಗಸ್ ಕೇಸ್ ಬಿಡಿ ಅಂದ್ರು. ಅಸ್ಪಷ್ಟತೆ ಇಲ್ಲಿ ಜಾಸ್ತಿ ಆಯ್ತು. ಅವ್ರಿಗೆ ಪೋಕ್ಸೋ ಕೇಸ್ ಬೋಗಸ್ ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ಬೇಕಂತ ಈ ಘಟನೆ ಆದ್ಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಇಲ್ಲ ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ.
ಕಂಡಕ್ಟರ್ ಮೇಲಿನ ಹಲ್ಲೆಗೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಕೂಲ್ ಆಗಿಯೇ ಉತ್ತರ ನೀಡಿದ್ದಾರೆ. ಪೊಲೀಸರು ಕೂಡ ತನಿಖೆ ನಡೆಸುತ್ತಿದ್ದಾರೆ, ಏನಾಗುತ್ತದೆ ಅಂತ ಕಾದು ನೋಡೋಣ ಅಂತ ಹೇಳಿದ್ರು. ನೋಡೋಣ, ಅದು ಈಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು ಡಿಸಿ ಅವ್ರು ಮಾಡ್ತಾರೆ, ನೋಡೋಣ ಕಾದು ನೋಡೋಣ. ಅದು ಈಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು ಡಿಸಿ ಅವ್ರು ಮಾಡ್ತಾರೆ, ನೋಡೋಣ ಕಾದು. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ನನ್ನ ಬೆಂಬಲಿಗರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಿಸುವ ಅಧಿಕಾರ ನಮಗಿಲ್ಲ, ವರಿಷ್ಠರು ತೀರ್ಮಾನಿಸ್ತಾರೆ, ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಇನ್ನು ಪ್ರಬಲ ಆಕಾಂಕ್ಷಿ ವಿಚಾರವಾಗಿ ಮಾತನಾಡಿರುವ ಅವರು, ಈ ಬಗ್ಗೆ ಯಾವುದೇ ಪ್ರಸ್ತಾಪ ಆಗಿಲ್ಲ, ಚರ್ಚೆ ಆಗಿಲ್ಲ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಈಗ ತಕ್ಷಣ ಮಾಡೋಕ್ಕಾಗದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ರೇಸ್ನಲ್ಲಿ ಇದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಬಜೆಟ್ ನಂತರ ಸಿಎಂ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಬದಲಾವಣೆಗಾಗಿ ಸಮಯ ಕಾಯಬೇಕು, ವರಿಷ್ಠರು ಅಂತಿಮ ತೀರ್ಮಾನವನ್ನ ತಗೋತಾರೆ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಏನ್ ಹೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರೆ ಸಚಿವರ ಬದಲಾವಣೆ ಆಗೋದಿಲ್ಲ ಅಂತ ಕೌಂಟರ್ ಕೊಟ್ಟರು. ಗ್ಯಾರಂಟಿಗಳ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮಾರ್ಚ್ ಮೊದಲ ವಾರದಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಎಸ್ಸಿಪಿ, ಟಿಎಸ್ಪಿ ಹಣವನ್ನ ಸರ್ಕಾರ ನುಂಗಿದೆ. ಸರ್ವರಿಗೂ ಗ್ಯಾರಂಟಿ ಕೊಟ್ಟು ದಲಿತರ ಹಣವನ್ನ ನುಂಗಿದ್ದಾರೆ. ದಲಿತರಿಗೆ ಮೋಸ ಮಾಡಿದ್ರೆ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸೋಮವಾರ ಗ್ರೇಟರ್ ಬೆಂಗಳೂರು ವರಿಷ್ಠರನ್ನ ವರದಿಯನ್ನ ಸ್ಪೀಕರ್ಗೆ ಸಲ್ಲಿಸುವ ವಿಚಾರವಾಗಿಯೂ ಕೂಡ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಚ್ಯುತಿ ತರುವ ಕೆಲಸ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತಿದ್ರು, ಈಗ ಯಾಕೆ ಗ್ರೇಟರ್ ಬೆಂಗಳೂರು ಅಂತಿದ್ದಾರೆ? ಗ್ರೇಟರ್ ಬೆಂಗಳೂರು ಮಾಡಿ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಛಿದ್ರಗೊಳಿಸೋಕೆ ಹೊರಟಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಅಧೋಗತಿಗೆ ತರೋದು 100% ಸತ್ಯ ಅಂತ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿದೆ ಅನ್ನೋದಕ್ಕೆ ಶಿವಕುಮಾರ್ ಅವರ ಮಾತೇ ಸಾಕ್ಷಿಯಾಗಿದೆ. ಜನರೇ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿದ್ರು. ಇನ್ನು ಉದಯಗಿರಿ ಠಾಣೆಯಲ್ಲಿ ನಡೆದ ಗಲಭೆ ಪ್ರಕರಣವನ್ನ ಖಂಡಿಸಿದ ಕುಮಾರ್ ಬಂಗಾರಪ್ಪ, ಇದೇ ತಿಂಗಳ 24ರಂದು ಮೈಸೂರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿರುವಂತಹ ಕುಮಾರ್ ಬಂಗಾರಪ್ಪ, ಒಂದಂತೂ ಸತ್ಯ, ಇವಾಗಿನ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೇ ಆಗ್ತಾರೆ. ನಾವು ಎಲ್ಲವನ್ನ ವರಿಷ್ಠರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರು. ವರಿಷ್ಠರು ಕೂಡ ಸೂಕ್ತ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತಿನ ಹಣ ಬಿಡುಗಡೆಯಾಗಿದೆ. ಈ ತಿಂಗಳ 10 ಕೆಜಿ ಅಕ್ಕಿ ಸೇರಿಸಿ ಮುಂದಿನ ತಿಂಗಳು ಅಕ್ಕಿ ಕೊಡ್ತೇವೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಲ್ಲಿ ಅನುದಾನಕ್ಕೆ ಯಾವುದೇ ಕೊರತೆ ಇಲ್ಲ. 2.10 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪ್ರತಿ ತಿಂಗಳು ಬೇಕಿದೆ. ಈಗಾಗಲೇ ಹಣ ನೀಡ್ತಿದ್ದೇವೆ. ರಾಜ್ಯದ ಸುಮಾರು 4 ಕೋಟಿ ಜನರಿಗೆ ಅಕ್ಕಿ ಸಿಗಲಿದೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ತುಮಕೂರಿನಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇವತ್ತು ಖಾಸಗಿ ರೆಸಾರ್ಟ್ನಲ್ಲಿ 3 ಜಿಲ್ಲೆಗಳ ಜೆಡಿಎಸ್ ಮುಖಂಡರ ಸಭೆ ನಡೆಸಿದ್ರು. ಶಾಸಕರಾಗಿರುವಂತಹ ಎಂಟಿ ಕೃಷ್ಣಪ್ಪ, ಸುಧಾಕರ್ ಲಾಲ್, ಡಿ ನಾಗರಾಜಯ್ಯ ಸೇರಿ ಎಲ್ಲ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ 3 ಜಿಲ್ಲೆಗಳ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಭಾಗಿಯಾದರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆ ಒಗ್ಗಟ್ಟಿನ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಕ್ರೈಮ್ ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ. ಮೋಜಿಗಾಗಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಗೆಳೆಯರು ಲಾಕ್ ಆಗಿದ್ದಾರೆ. ಬೆಂಗಳೂರಿನ ಜಯನಗರ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪ್ರೇಮ್ ಕುಮಾರ್, ಪ್ರೀತಮ್, ಸೈಯದ್, ಸಲ್ಮಾನ್ ಬಂಧಿತರು. ಇವರಿಂದ 3 ಲಕ್ಷ ಮೌಲ್ಯದ 18 ಟೈರ್ ಮತ್ತು ಐಷಾರಾಮಿ ಕಾರುಗಳ ಮ್ಯಾಗ್ವೀಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕದ್ದ ವಸ್ತುಗಳನ್ನ ಜೆಸಿ ರಸ್ತೆ, ಶಿವಾಜಿನಗರದಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು ಅನ್ನೋ ಮಾಹಿತಿ ಇದೆ. ದಾವಣಗೆರೆಯಲ್ಲಿ ಅಂದರ್ ಬಾಹರ್ ಆಡ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಸಿಇಎನ್ ಪೊಲೀಸ್ ದಾಳಿ ವೇಳೆ ಬರೋಬ್ಬರಿ 24 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆಕೊಂಡ್ರು. ಜೊತೆಗೆ 26 ಜನರನ್ನ ಅರೆಸ್ಟ್ ಮಾಡಲಾಗಿದೆ.
ಮುಡಾ ಹಗರಣದಲ್ಲಿ ವಾಮಾಚಾರ ಮಾಡಿದ್ದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಬರ್ಕೆ ಠಾಣೆ ಪೊಲೀಸರಿಂದ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಅಶೋಕನಗರ ಠಾಣಾ ವ್ಯಾಪ್ತಿಯ ಸ್ಮಶಾನದಲ್ಲಿ ವಾಮಾಚಾರ ನಡೆದಿತ್ತು. ಸ್ಮಶಾನದಲ್ಲಿರುವಂತಹ ಕಾಳಿಕಾಂಬಾ ದೇವಸ್ಥಾನದ ಒಳಗೆ ವಾಮಾಚಾರ ನಡೆದಿದೆ ಎನ್ನಲಾಗ್ತಿದೆ. ಬರ್ಕೆಯಲ್ಲಿ ಬಂಧಿತನಾಗಿದ್ದಂತಹ ಪ್ರಸಾದ್ ಅತ್ತಾವರ ಅವರ ಮೊಬೈಲ್ ಪರಿಶೀಲಿಸಿದಾಗ ವಾಮಾಚಾರ ಬೆಳಕಿಗೆ ಬಂದಿತ್ತು.